ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿದೆ. ಕಾಲೇಜು ಆವರಣದಲ್ಲಿಯೇ ಚಾಕುವಿನಿಂದ ಇರಿದು ದುಷ್ಕರ್ಮಿ ನೇಹಾ ಹಿರೇಮಠಳನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ನಾವೀಗ ಹುಬ್ಬಳ್ಳಿಯ BUB ಕಾಲೇಜ್ನಲ್ಲಿಯೇ ಇದ್ದೀವಿ. ಇಲ್ಲಿನ ದೃಶ್ಯ ಏನಿತ್ತು, ಯಾವ ರೀತಿ ಕೊಲೆ ನಡೀತು ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ CCTV ಕ್ಯಾಮ್ರಾವನ್ನು ತೋರಿಸಿಬಿಡ್ತೀನಿ. ಇದೇ CCTV ಕ್ಯಾಮ್ರಾದಲ್ಲಿ ಕೊಲೆಯ ಘಟನೆ ಸರಿಯಾಗಿರುವಂಥದ್ದು. ಏನು ಆರೋಪಿ ಇದ್ದಾನೆ, ಹೊಂಚು ಹಾಕಿ ಕುಳಿತು ನೇಹಾಳನ್ನು ಹೇಗೆ ಇರಿದು ಕೊಂದ ಅನ್ನುವಂಥದ್ದನ್ನು ಸೆರೆ ಹಿಡಿದಿದ್ದು ಇದೇ CCTV ಕ್ಯಾಮ್ರಾದಲ್ಲಿ. ಇದು ಹುಬ್ಬಳ್ಳಿಯ BUB ಕಾಲೇಜ್ ಆವರಣ. ವಿದ್ಯಾರ್ಥಿಗಳು ಒಂದೆಡೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದೆ, ಇನ್ನೊಂದೆಡೆ ಎಕ್ಸಾಮಿನೇಷನ್ ಹಾಲ್ ಇದೆ. MCA ವಿದ್ಯಾರ್ಥಿನಿ ನೇಹಾ ಏನಿದ್ದಾರೆ, ಅವರು ಎಕ್ಸಾಮ್ಸನ್ನು ಬರೆದು ಒಂದು ಕಡೆಯಿಂದ ನಡೆದು ಬರುವುದನ್ನು CCTV ಕ್ಯಾಮ್ರಾದಲ್ಲಿ ಸರಿಯಾಗಿರುವುದು ಗಮನಿಸಬಹುದು. ಇದೇ ಮಾರ್ಗದಲ್ಲಿ ಅವರು ಬರ್ತಾ ಇದ್ದರು. ಏನು ಆಚೆಯಿಂದ ನಡೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ಭಾಗದಲ್ಲಿ ಹೊಂಚು ಹಾಕಿ ಕುಳಿತಂತಹ ಫಯಾಜ್ ಏನಿದ್ದಾನೆ, ಚಾಕುವನ್ನು ತೆರೆದು ವಿದ್ಯಾರ್ಥಿನಿಗೆ ತೋರಿಸಿದಂತೆ ಆಕೆ ಗಾಬರಿಯಾಗುವುದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸಿದ್ದೀವಿ. ಇದೇ ಸ್ಪಾಟ್ನಲ್ಲಿ ಏನು ನೇಹಾಳಿಗೆ ಚಾಕುವಿನಿಂದ ಇರಿತಾನೆ. ಹೊಟ್ಟೆಯ ಭಾಗಕ್ಕೆ ಇರಿತಾ ಇದ್ದಂತೆ ನೇಹಾ ಕೆಳಗೆ ಕುಸಿದು ಬೀಳ್ತಾರೆ. ಆ ಸಂದರ್ಭದಲ್ಲಿ 4-5 ಬಾರಿ ಎದೆ ಮತ್ತು ಹೊಟ್ಟೆಯ ಭಾಗಕ್ಕೆ ಚುಚ್ತಾನೆ. ನೇಹಾ ಜೋರಾಗಿ ಕಿರುಚಲು ಆರಂಭಿಸಿದ ತಕ್ಷಣ ಸುತ್ತಲೇ ಇದ್ದಂತಹ ಜನ ಜಮಾವಣೆ ಆಗ್ತಾರೆ. ಆ ಸಂದರ್ಭದಲ್ಲಿ ಆರೋಪಿ ಸ್ಥಳದಿಂದ ಪರಾರಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಓಡಿ ಹೋಗ್ತಾನೆ. ಅದಾದ ನಂತರ ನೇಹಾ ಹತ್ತಿರ ಬಂದಂತಹ ಸಹಪಾಠಿಗಳು, ಕಾಲೇಜಿನ ಆಡಳಿತ ಮಂಡಳಿಯ ಕೆಲವು ಸದಸ್ಯರು, ಜೊತೆಗೆ ಏನು ಇಲ್ಲಿ ಸ್ಥಳೀಯ ಸಿಬ್ಬಂದಿ ಇದ್ದಾರೆ, ಅವರೆಲ್ಲರೂ ಕೂಡ ನೇಹಾಳನ್ನು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಕೂಡಲೇ ಆಂಬ್ಯುಲೆನ್ಸ್ಗೂ ಕೂಡ ಕರೆಯನ್ನು ಮಾಡ್ತಾರೆ. ತಕ್ಷಣವೇ ನೇಹಾರನ್ನು ಇಲ್ಲಿಂದ ಕರೆದು, ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದಂಥ ನೇಹಾರನ್ನು ಕರೆದುಕೊಂಡು ಏನು ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತದೆ. ಇದೇ ಮಾರ್ಗದಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಈ ಎಡಭಾಗದಿಂದ ಅವನು ಎದುರುಗಡೆ ಬರೋದನ್ನು ನಾವು ಕೂಡ ನೋಡಿದ್ದೀವಿ. ಒಂದು ಕಡೆಯಿಂದ ನೇಹಾ ಹಿರೇಮಠ ಅವರು ನಡೆದುಕೊಂಡು ಬರ್ತಾ ಇರ್ತಾರೆ. ಎದುರುಗಡೆಯಿಂದ ಫಯಾಜ್ ಬಂದ ತಕ್ಷಣವೇ ನೇಹಾ ಆತಂಕಕ್ಕೊಳಗಾಗುವುದು ಮತ್ತು ಹೆದರಿ ಒಂದೆರಡು ಸ್ಟೆಪ್ಗಳನ್ನು ಹಿಂದಿಡುವುದು ಕೂಡ ದೃಶ್ಯದಲ್ಲಿ ಸರಿಯಾಗಿದೆ. ಒಟ್ಟಾರೆಯಾಗಿ ಏನು ಈಗ ಈ ಸಂಪೂರ್ಣ ಏರಿಯಾವನ್ನು ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಸುತ್ತ ಏನು ಕಾಲೇಜ್ನಲ್ಲಿಯೂ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಇವತ್ತು ABVP ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾಲೇಜ್ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು, ಸೂಕ್ತ ತನಿಖೆ ನಡೆಸಬೇಕು, ಕೂಡಲೇ ಆತನಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಕಾಲೇಜಿಗೆ ಆಗಮಿಸಿ ಮಕ್ಕಳ ರಕ್ಷಣೆಯ ಬಗೆಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದು ಸೂಕ್ತ ಸುರಕ್ಷತೆ ಮತ್ತು ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.